ರಾತ್ರಿ ಮಥುರೆಯ ಮೇಲೆ ಭೀಕರ ಮಳೆಗಾಳಿ ಆವರಿಸಿತು. ಮಳೆ ಸುರಿಯಿತು, ಮಿಂಚು ಚಿಮ್ಮಿತು. ಕಾರಾಗೃಹದ ಗೋಡೆಗಳು ಮೌನದಲ್ಲಿ ನಿಂತವು. ಅಂಧಕಾರದ ಕೊಠಡಿಯಲ್ಲಿ ದೇವಕಿ ಮತ್ತು ವಸುದೇವರು ಸಂಕೋಳೆಗಳಲ್ಲಿ ಕುಳಿತಿದ್ದರು. ದೇವಕಿ ಕಣ್ಣು ಮುಚ್ಚಿ ಪ್ರಾರ್ಥಿಸಿದಳು, ಪ್ರಭು, ಈ ಮಗುವನ್ನು ಕಾಪಾಡಿ. ಅಷ್ಟರಲ್ಲಿ ಹೊರಗಿನ ಮಳೆಗಾಳಿ ನಿಧಾನವಾಗಿ ಶಾಂತವಾಯಿತು. ಕಾರಾಗೃಹದೊಳಗೆ ದಿವ್ಯ ಪ್ರಕಾಶ ಹರಡಿತು. ಅವರ ಸಂಕೋಲೆಗಳು ಸ್ವತಃ ಬಿದ್ದು ಹೋದವು. ಕಾರಾಗೃಹದ ಬಾಗಿಲುಗಳು ಸ್ವಯಂ ತೆರೆದವು. ಅವರ ಮುಂದೆ ಪ್ರತ್ಯಕ್ಷರಾದರು ಭಗವಾನ್ ವಿಷ್ಣು, ಪ್ರಕಾಶಮಾನ ದಿವ್ಯ ರೂಪದಲ್ಲಿ. 4 ಭುಜಗಳಲ್ಲಿ ದಿವ್ಯ ಚಿಹ್ನೆಗಳನ್ನು ಧರಿಸಿ ಮೃದು ಸ್ವರದಲ್ಲಿ ಹೇಳಿದರು, ನಾನು ನಿಮ್ಮ ಮಗನಾಗಿ ಜನಿಸಿದ್ದೇನೆ, ಅಧರ್ಮವನ್ನು ನಾಶ ಮಾಡಲು. ಕ್ಷಣದಲ್ಲೇ ಆ ದಿವ್ಯ ರೂಪ ಒಂದು ಸುಂದರ ಶಿಶುವಾಗಿ ಮಾರ್ಪಟ್ಟಿತು. ಆ ರಾತ್ರಿ ಸ್ವತಃ ದೇವರು ಅವತರಿಸಿದರು.